ತಪ್ಪು ಸಂದೇಶ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಅಣ್ಣಪ್ಪ ಸ್ವಾಮಿ ಕಿ ಅಣ್ಣಪ್ಪ ಸ್ವಾಮಿ ಕಿ ತಪ್ಪು ಸಂದೇಶ ನೀಡುತ್ತಿರುವ ಮುಂದೆ ಬರ್ರಿ ಧರ್ಮಸ್ಥಳ ಭಕ್ತಾದಿಗಳು ಸ್ವಾಮೀಜಿಯವರು ಹಿಂದುಗಡೆ ನಿಧಾನವಾಗಿ ಸಾಗಬೇಕು. ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣವನ್ನು ಇಟ್ಟುಕೊಂಡು ಏನು ಇವತ್ತು ಧರ್ಮಸ್ಥಳದ ತೇಜೋದಯನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾವಿಯಲ್ಲಿ ಜನ ಸೇರಿದ್ದಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮದು ಕೂಡ ಬೇಡಿಕೆ. ಆದರೆ ಅದರ ಅರ್ಥ ಸೌಜನ್ಯ ಪ್ರಕರಣ ಇಟ್ಟುಕೊಂಡು ಅಲ್ಲಿ ಕಾವಂದ್ರನ ಅಪಮಾನ ಮಾಡ್ತೀರಿ, ಧರ್ಮಸ್ಥಳವನ್ನು ಅಪಮಾನ ಮಾಡ್ತೀರಿ, ಧರ್ಮಸ್ಥಳ ತೇಜೋದಯ ಮಾಡ್ತೀರಿ ಅನ್ನುವಂಥ ಘಟನೆಯನ್ನ ಇಡೀ ಹಿಂದೂ ಸಮಾಜ ಇವತ್ತು ಬೆಳಗಾವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿರೋಧ ಮಾಡ್ತಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಹಾಗೂ SIT ಅವರು ಕಾವಂದ್ರು ಅಥವಾ ಹೆಗಡೆ ಅವರು ಅಪರಾಧಿಗಳನ್ನು ನಿರ್ಣಯ ಮಾಡಿಕೊಂಡು ಅವರನ್ನ ಅಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಎಲ್ಲ ಕಡೆ ಅಗಿಯೋದು, ಹೆಣವನ್ನು ಹುಡುಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಮೊದಲು ಕೈ ಬಿಡಬೇಕು. ಆಮೇಲೆ ಈ ಕೆಲಸ ನಿರ್ಣಯ ಮಾಡ್ತಿರುವಂತಹ ಯಾರಿದ್ದಾರೆ ಅವರು ಮೊದಲು ಅವ್ರ ಪೂರ್ವಾಪರ ಏನು, ಅವ್ರು ಎಲ್ಲಿಂದ ಬಂದವರು, ಈ ಚೆನ್ನಯ್ಯ ಯಾರು, ಈ ಮಟ್ಟೆನ್ನವರು ಯಾರು, ಈ ತಿಮರೋಟಿ ಯಾರು ಅನ್ನೋದನ್ನ ಅರ್ಥ ಮಾಡಿಕೊಂಡು ಹಿಂದೂ ಸಮಾಜವನ್ನು ಅವಹೇಳನ ಮಾಡಲಿಕ್ಕೆ ತಿರುಪತಿಯ ಹಾಗೂ ಶಬರಿಮಲೆ ಮಾದರಿಯಲ್ಲಿ ಧರ್ಮಸ್ಥಳಕ್ಕೆ ಚೆಲ್ಲಲಿಕ್ಕೆ ಹೊರಟಂತಹ ಹುನ್ನಾರ ಮಾಡ್ತಿರೋರನ್ನು ಕೂಡ ಬಂಧಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಹಿಂದೂ ಸಮಾಜ ಆಗ್ರಹ. ಆ ಹೋರಾಟದ ಭಾಗವಾಗಿ ಗೊತ್ತಿಲ್ಲ ನಾವು ಬೆಳಗಾವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಧನ್ಯವಾದ. ಪೂಜೆ ಕಾವಂತರ ಮೇಲೆ ಮಾಡುತ್ತಿರುವುದರಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ. ಸ್ವಾಮೀಜಿ ಅವರ ಹಿಂದುಗಡೆ ಕನ್ನಡ DC ಆಫೀಸರ ಒಳಗಡೆ ಬರಬೇಕಂತ ಕೇಳ್ಕೊತೀನಿ. ಶಾಂತ ರೀತಿಯಿಂದ ಯಾವುದೇ ತರಹದ ಅಲ್ಲಿ ದಟ್ಟಣೆಯಾಗದೆ ನಿಧಾನವಾಗಿ ಹೆಜ್ಜೆ ಆಗ್ತಾ ಬರಬೇಕು. बोलो धर्मस्थल मंजुनाथ स्वामी की, बोलो धर्मस्थल मंजुनाथ स्वामी की, अण्णप्ಪ स्वामी की. पूजा ಹೆಗಡೆ ಅವರಿಗೆ, पूजा ಹೆಗಡೆ ಅವರಿಗೆ. ತಪ್ಪು ಸಂದೇಶ ನೀಡುತ್ತಿರುವ ಯೂಟ್ಯೂಬರ್ಗಳಿಗೆ, ತಪ್ಪು ಸಂದೇಶ ನೀಡುತ್ತಿರುವ ಯೂಟ್ಯೂಬರ್ಗಳಿಗೆ, ಧರ್ಮ ವಿರೋಧಿ ಹೇಳಿಕೆ ನೀಡುತ್ತಿರುವವರಿಗೆ बोलो भारत माता की, बोलो भारत माता
ನಿಧಾನವಾಗಿ ಅಲ್ಲಿ ಸ್ವಾಮೀಜಿ ಅವರ ಹಿಂದ್ಗಡೆ ಎಲ್ಲರೂ ಹೋಗ್ಬೇಕು, ಸ್ವಲ್ಪ ದಾರಿ ಮಾಡಿಕೊಡ್ಬೇಕು, ಎಲ್ಲರೂ 2 ಲೈನ್ ಮಾಡಿ ಬರಬೇಕು. ದಯವಿಟ್ಟು ಒಂದೇ ರೀತಿ ಗುಂಪಾಗ್ಬೇಡ್ರಿ. ಸ್ವಾಮೀಜಿ ಅವರ ಹಿಂದ್ಗಡೆ ಎಲ್ಲರೂ ಎಲ್ಲ ಸಹೋದರರು ಸ್ವಾಮೀಜಿ ಅವರ ಹಿಂದ್ಗಡೆ 2 ಲೈನ್ ಮಾಡ್ಕೊಂಡು ಬರಬೇಕು. ಒಂದೇ ರೀತಿ ಒಂದೇ ಸ್ಥಳದಲ್ಲಿ ಎಲ್ಲರೂ ದಟ್ಟಣೆ ಮಾಡಬೇಡ್ರಿ. ದಯವಿಟ್ಟು ನಿಧಾನವಾಗಿ ಎಲ್ಲರೂ ಡಿಸಿ ಆಫೀಸ್ ಕಡೆ ಸಾಗಬೇಕು. ಸ್ವಾಮೀಜಿ ಅವರ ಹಿಂದ್ಗಡೆ ಹೋರಾಟ ಆದರೂ ಕೂಡ ನಮಗ ಹಣವನ್ನ ಕೊಡ್ಲಿಕ್ಕೆ ಆಗಿಲ್ಲ. ಯಾರು ಶ್ರಮ ಪಡ್ತಾವೋ, ಯಾರ ಸಮಾಜಕ್ಕೆ ಕಾಪಾಡೋದು ಸ್ವಾಮೀಜಿ, ಈಗ ಪ್ರತಿಭಟನೆಗೆ ತಾವು ಕೂಡ ಬಂದಿದ್ದೀರಿ, ಏನು ಆಗ್ರಹ ಮಾಡ್ತೀರಾ? ನಾವು ಬರೋದು ಅಂತಂದ್ರೆ ನಮ್ಮ ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ಹಿಂದೂ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ. ಸರಿ ನಮಗೆ ಸರಿ ನಮ್ಮ ಅಪಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳಿಗೆ, ಅಪಪ್ರಚಾರ ಮಾಡಿದ ಯೂಟ್ಯೂಬ್ಗಳಿಗೆ ನಮ್ಮ ನಡೆ ಧರ್ಮಸ್ಥಳ ಕಡೆಗೆ, ನಮ್ಮ ನಡೆ ಧರ್ಮಸ್ಥಳ ಕಡೆಗೆ. ಜಯವಾಗಲಿ. ಧಿಕ್ಕಾರ.
ಎಲ್ಲರೂ ಶಾಂತತೆಯಿಂದ ಆದರಣೀಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಿಸಬೇಕಾಗಿದೆ. ಶಾಂತತೆ ಕಾಪಾಡಿದ್ದೀವಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಯವರಿಗೆ, ನಾಗರಿಕರಿಗೆ, ಬಂದಂತ ಪ್ರತಿಯೊಬ್ಬರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಮಂಜುನಾಥರ ಆಶೀರ್ವಾದ ಜೊತೆಗೆ ನಾವೆಲ್ಲ ಒಂದು ಜಿಲ್ಲೆಯ ಭಕ್ತರ ಪರವಾಗಿ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಹಲೋ, ದಯವಿಟ್ಟು ಈ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದರೆ ಸುಮಾರು 15 ವರ್ಷಗಳಿಂದ ನಾವೆಲ್ಲ ಒಂದು ಶಾಂತ ರೀತಿಯಿಂದ ಪೂಜ್ಯರ ಆದೇಶದ ಮೇರೆಗೆ ಸುಮ್ಮನೆ ಇದ್ವಿ. ಆದರೆ ಈಗ ನಡೆಯುವಂತ ಒಂದು ಷಡ್ಯಂತ್ರವನ್ನ ತಾವೆಲ್ಲ ನೋಡಿದಿರಿ.